Swagastene. I welcome you all for this morning service. We are glad you're with us, and we will seek God's blessing as we begin. ನಾವು ಪ್ರಾರಂಭ ಮಾಡುವ ಹಾಗೆ ದೇವರ ಆಶೀರ್ವಾದ ಮತ್ತು ದೇವರ ಒಂದು ಪ್ರಸನ್ನತೆಯನ್ನು ನಾವು ಬೇಡಿಕೊಳ್ಳುವ. ಕೀರ್ತನೆ 149 1-2 ವಚನಗಳು. Psalm 149 verses 1 and 2. It says, ಯಾಹುಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜ್ಯದಲ್ಲಿ ಹರ್ಷಿಸಲಿ. ಆಮೆನ್. Praise the Lord. Sing to the Lord a new song, his praise in the assembly of godly. Let Israel be glad in his maker. Let the children of Zion rejoice in their king. ಆತನ ರಾಜ್ಯಾಧಿಕಾರ ವಹಿಸಿರುವಾಗ ನಾವು ಆತನನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡಿಕೊಳ್ಳುವ. Let us pray. Our Father, we thank you for bringing us together this morning. As we come before thee, we seek your blessings for each one of us who have come, and bless all those who are joining and those who have joined us on the virtual worship service. We ask you to show your light and your life in order that we may reveal to others your wondrous glory. In Jesus' name we pray. Amen. As we begin, we will all sing together hymn number 85 from our Kannada hymn and English hymn. ಪರಲೋಕ ರಾಜ್ಯವನ್ನು ಸ್ತುತಿಸೆನ್ನ ಆತ್ಮವೇ, ಅನುಗ್ರಹ ಪಾತ್ರನು ನೀನು. It says, praise my soul, the King of heaven, to his feet your tribute bring. 85ನೇ ಸಂಗೀತ, 85, hymn number 85.
Praise my soul, the King of heaven. To his feet your tribute bring. ಈ ಒಂದು ರಾಗ ಪರಲೋಕ ರಾಜ್ಯವನ್ನು ಸ್ತುತಿಸಿ ನನ್ನ ಆತ್ಮವೇ ಆತನಿಗೆ ಎಲ್ಲವನ್ನು ಒಪ್ಪಿಸಿ ಅನುಗ್ರಹವನ್ನು ಆತನಿಂದ ಪಡೆಯಲು ಕೇಳಿಕೊಂಡಿದ್ದಾನೆ. ಅದು ಪರಲೋಕ ಸೈನ್ಯವೆಲ್ಲ, ತಾರೆ, ಸೂರ್ಯ, ಚಂದ್ರರೇ, ಸರ್ವ ಸೃಷ್ಟಿ ಜೀವಚಾಯ ಹರ್ಷಿಸಿರಮ್ಮೊಂದಿಗೆ ನಿತ್ಯ ಸ್ತೋತ್ರ ಅರ್ಪಿಸೋಣ ಕೃಪಾನಿಧಿ ಕರ್ತಗೆ. The last thing, angels help us to adore, and who behold him face. Sun, moon, bow down before him, dwellers all in time and space. Praise him, praise him, praise him with us, the God of glory. ಆತನನ್ನು ಆರಾಧಿಸುವಂತೆ ಹೊಂದಿಸುವಂತೆ ಈ ಒಂದು ಸಮಯ ಕೊಟ್ಟದಕ್ಕಾಗಿ ಇಲ್ಲಿ ಇಬ್ಬರು ಮೂವರು ಆತನ ಹೆಸರಲ್ಲಿ ಸೇರಿ ಬರ್ತಾರೆ. ಅವರ ಮಧ್ಯದಲ್ಲಿ ದೇವರ ಪ್ರಸನ್ನತೆ, ದೇವರ ಒಂದು ಪರಿಶುದ್ಧ ಪ್ರಸನ್ನತೆಯಲ್ಲಿ ನಾವು ಪ್ರಾರ್ಥನೆಯಲ್ಲಿ bow our heads seeking the presence of the Lord. And also God has been good to us the whole month. He has taken care of us, and we want to say thank you, Lord, for all your blessing. Thank you for our church members, and thank you for all who are in need of your healing touch. ಪ್ರಾರ್ಥನೆ ಮಾಡಿಕೊಳ್ಳುವ. Let us pray and seek God's blessing. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯ ದೇವ್ರಿ, ಈ ಬೆಳಿಗ್ಗೆ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ರಾಜಾದಿರಾಜನು ಕರ್ತನೆಂಬುದಾಗಿ ಅರಿಕೆ ಮಾಡಿ ನಮ್ಮ ಬಾಯಿಗಳಿಂದ ನಿನ್ನ ಒಂದು ಹಾಡನ್ನು ಹಾಡಿ ಹರಿಸುವಂತ ಈ ಸಂದರ್ಭ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ತಿಂಗಳಿನ ಕೊನೆಯ ವಾರ ಈ ದಿನದಲ್ಲಿ ನಾವು ನಿನ್ನ ಬಳಿಗೆ ಬಂದು ಕೃತಜ್ಞತಾ ಸ್ತುತಿಯೊಡನೆ ನೀನು ಮಾಡಿದಂತ ಎಲ್ಲಾ ಮಹೋಪಕಾರಗಳಿಗಾಗಿ, ನಿನ್ನ ಸಹಾಯಕ್ಕಾಗಿ ನಾವು ನಿನ್ನನ್ನು ಹೊಂದಿಸಿ ಕೊಂಡಾಡುವವರಾಗಿದ್ದೇವೆ. ನೀನು ನಮ್ಮೊಂದಿಗಿರು, ನಮ್ಮ ಆರಾಧನೆಯ ಪ್ರಾರಂಭವು ಮಧ್ಯಸ್ಥನು ಮತ್ತು ಅಂತ್ಯವಾಗಿದ್ದುಕೊಂಡು ನಡೆಸಿಕೊಂಡು ಬಾ. ಕೃಪಾ ಭರಿತನಾದ ತಂದೆಯ ದೇವರೇ, ಈ ದಿನ ನಾವು ನಿನ್ನ ರಾಜ್ಯದ ಧ್ಯಾನ ಮಾಡುವಾಗ, ನಿನ್ನ ವಾಕ್ಯದ ಧ್ಯಾನ ಮಾಡುವಾಗ ಮತ್ತು ಅನೇಕರಿಗಾಗಿ ನಾವು ನೆನೆಸಿ ಅವರಿಗಾಗಿ ಪ್ರಾರ್ಥಿಸುವಾಗ ನೀನು ನಮ್ಮೊಂದಿಗಿರು, ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. ನಮ್ಮ ಎಲ್ಲಾ ಸಭೆಯ ಹಿರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಅವರನ್ನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಿ, ಅವರಿಗೆ ಕೊಟ್ಟಿರುವಂತ ಆರೋಗ್ಯ ಭಾಗ್ಯಕ್ಕಾಗಿ ಮತ್ತು ನೀನು ಮಾಡಿದಂತ ಎಲ್ಲಾ ಉಪಕಾರಗಳಿಗಾಗಿ ಅವರನ್ನು ಹೆಸರಾಗಿ ಕೊಂಡಾಡ್ತೇವೆ. ಈ ದಿನ ವಿಶೇಷವಾಗಿ ಕೆಲಸಕ್ಕೆ ತಿರುಗಿ ಹೋಗುವಂತ ಎಲ್ಲಾ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ಪ್ರಯಾಣದಲ್ಲಿ ನಿನ್ನ ಸಹಾಯವಿರಲಿ. ಅನೇಕರು ನಿನ್ನ ಒಂದು ಸಹಾಯದಿಂದ ತಿರುಗಿ ಈ ಒಂದು ಕರೋನಾದಿಂದ ವಿಮುಕ್ತರಾಗಿ ಕೃಪಾ ಭರಿತನಾದಂತ ದೇವರ ಸಹಾಯದಿಂದ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಸ್ಥಳಕ್ಕೆ ಹೋಗಿ ಕೆಲಸ ಮಾಡುವಂತ ಎಲ್ಲಾ ಸಭಿಕರನ್ನು ನೀನು ಆಶೀರ್ವದಿಸು. ಅದೇ ರೀತಿ ಹಿರಿಯರನ್ನು ಸಹ ನೀನು ಆಶೀರ್ವದಿಸು ತಂದೆ. ಕೆಲವರು ಅವರ 90ನೇ ವರ್ಷದಲ್ಲಿ ಸಹಾಯವನ್ನು ಬೇಡುವಾಗ ನೀನು ಅವರೊಂದಿಗಿರು, ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸ್ತಾ ಬಂದಿದ್ದಿ. ಅದಕ್ಕಾಗಿ ಸಹ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಅವರೊಂದಿಗಿದ್ದು ಇಲ್ಲಿವರೆಗೂ ನಡೆಸಿದಿ, ಅವರನ್ನು ಮುಂದೆ ಸಹ ನಡೆಸ್ತಿ ಎಂಬ ವಿಶ್ವಾಸದಲ್ಲಿ ನಾವು ನಿನಗೆ ಅವರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ. ಅವರ ಹೆಸರನ್ನು ನೀನು ಆಶೀರ್ವದಿಸು. ಕಾಯಿಲೆ ಕಷ್ಟದಲ್ಲಿರುವವರಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ತಂದೆ. ಅವರು ತಮ್ಮ ಒಂದು ದಿನಚರಿಯನ್ನು ನಿನ್ನ ಕೃಪಾ ವರದಾನಗಳಿಂದ ನಡೆಸುತ್ತಿರುವಾಗ ಅವರ ಮೇಲೆ ನಿನ್ನ ಹೇರಳವಾದ ಕೃಪೆ ಇಡು. ಅವರು ತೆಗೆದುಕೊಳ್ಳುವಂತ ಔಷಧೋಪಚಾರ, ಅವರು ಮಾಡುವಂತ ಎಲ್ಲಾ ಊಟ ಮತ್ತು ನಿನ್ನ ಒಂದು ಆಶೀರ್ವಾದದಲ್ಲಿ ಅವರಿಗೆ ಆರೋಗ್ಯವನ್ನು ನೀಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನಗೆ ಗೊತ್ತುಂಟು ತಂದೆ, ಯಾರು ಹಾಸ್ಪಿಟಲ್ಸ್ ಅಲ್ಲಿದ್ದಾರೋ, ಮನೆಯಲ್ಲಿದ್ದು ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೋ ಅಂತವರೆಲ್ಲರನ್ನು ನೀನು ಆಶೀರ್ವದಿಸು. ಅವರ ಹೆಸರುಗಳನ್ನು ಸಹ ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿ ನಾವು ಪ್ರತಿದಿನ ಅವರಿಗಾಗಿ ಪ್ರಾರ್ಥಿಸುವಾಗ ನೀನು ಅವರ ಪ್ರಾರ್ಥನೆಗೆ ಮತ್ತು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀಡಿದ್ದಿ. ಅದಕ್ಕಾಗಿ ಸ್ತೋತ್ರ. Eternal God of our lives, we thank you for bringing us together in the last week of this month. We thank you for all your help that you have given unto us. Thank you for the blessing that we could come together virtually
Allah, in this way, where 2 or 3 gathered in your name, your presence is with us and you will hear us. And as we cry out for our church, our members, and for our needs, you are with us and you will bless us. We also thank you and praise you, Lord, for taking care of us thus far. For these 18 months, you have been our fortress and you have been our strength. And many have received God's favor and blessing. And we also know that many have started going to work. Lord, many are traveling. And today you be with them and bless them, bless their work and bless their place of work, Lord, wherever they are. And maybe all our members who are going to the foreign land, you be with them, grant them your journey mercies and take care of them, Lord, even in the quarantine and other COVID restrictions which are still prevailing. We want to pray that you protect them from Delta variant and take care of them and their work and their workplace. We also remember all our senior citizens, and by name, Lord, we commit them into your loving care. You have taken care of them. You have blessed them with health and strength, and you have given them needed nutrition and also protected them from all harm and danger. We receive your blessings, Lord, in them. They have been faithful in prayer. They have been continuously remembering the church of God, and the church has been a blessing to them. And they have been a testimony for us, Lord. And we have seen that the God's faithfulness in their life and in their very family, and the testimonies that the children are bearing in these days. We also remember the sick and the suffering, people in the hospital, and our church members who are in need of restoration of your blessing, Lord. I pray that you speak to them and give them health and strength and take care of their needs, oh Lord, as they take medicine and the food. Let it be a blessing unto their bodies. Take away all the anxiety, stress, and all these lockdown related problems, Lord. We seek your blessings upon our youth, our children, and our women, and we commit them all into your loving care. And we seek your blessings, Lord. We as a kingdom of God, and we have to do, Lord, and we have been praying and seeking your intervention so that the church will open up and many will come to church and give thanks unto you and worship you in the sanctuary. We submit ourselves this morning into your loving care. We pray for all our needs, oh Father. And today morning, as we pray for our nation, we pray that you be with our national leaders and our states and the union territory and all the official, executive, the administrative, judiciary. Lord, this country has seen the independence, and also we have seen your faithfulness as a democratic nation. We also pray that unity in diversity has been spreading. Father God, wherever there is injustice, wherever there is lack of faith and lack of resources, we seek your intervention in our nation and building. And also we pray that you be with our state and be with Maharashtra, as we have seen that the cases have come down and we have received God's favor and blessing for the month of August. Lord, in September and October, we also pray that you protect us from all the news that is being read and heard. Lord, the Delta variant will not affect much, and children and other youth will be given vaccination in time, and they will be protected from all harm and danger. We also see that your intervention in the life of India and our witness, our testimony, and also as a church, we are still growing and multiplying, Lord. And we know that many have been persecuted and many have been brought very low level because of their faith and their testimony for Jesus Christ. Lord, we pray that you be with the tribal, you be with the poor, needy, the downtrodden, and take care of them. We also pray for Afghanistan as a church. Lord, we thank you for all the Christian believers there. We also pray for the sick and suffering and those who are
trying to migrate from Afghanistan to the various nations. Lord, we pray that as America and other people have been standing and helping them, Lord, we have seen that so many people have died due to the bomb blast that has taken place recently, and those 170 plus people who have died, and so many people have been injured. We commit them all into your loving care, and we seek your blessings upon this nation, Lord, as they are trying to come together and form a government, and they bring peace and tranquility and prosperity to this nation. Let Afghanistan grow in your favor and the blessings. Father, we pray for the leaders who are working for the peace of Afghanistan and the neighboring countries. We seek your blessings upon everyone who is striving to bring peace in this nation. We ask you to lead them and also be with them at this moment. We commit all the other nations who have taken away their army from this place, and those who have lost their lives, Lord, as soldiers. We commit them all the bereaved families and also the suffering families into your loving care. Be with them and bless them. We also pray that the universe is being in groaning, Lord, for the redemption, and people in many places are suffering due to heavy rains, due to landslide, and also the forest fires. We commit them all into your loving care. We also pray that be with the church, Lord. In all these things, church will grow, church will multiply, and church will be an effective instrument in bringing transformation and also economic development, and people's life will have God's favor and blessing and the vitality, so that we would really testify for the living God's presence in our lives and in our churches. We give you all the glory, Lord, for the work of the missionaries, the work of the churches, different denominations, and all those who are striving for this nation and the different nations and the underground churches and all those secret churches and Christians. We commit them into your loving care, and we know that you are still helping us, and you are with us and listening to us and enabling us to seek your favor. Giving you all the worship time into your loving care. Be with the families, be with those who are present, and be with our leaders, Lord, and the committee members, and give them the grace to grow in your favor and in your love, so that the church would receive God's favor and blessing. Giving you all the glory for being with us and listening to us. We ask all these things in the blessed name of our Lord and Savior Jesus Christ, who taught us to say together when we pray, Our Father, who art in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread. Forgive our trespasses as we forgive those who trespass against us. Lead us not into temptation, but deliver us from evil. For thine is the kingdom, the power, and the glory forever and ever. Amen. ಸಭೆಗೆ ತಿಳಿಸಬೇಕಾದಂತ ಪ್ರಕಟಣೆಗಳು, announcements for this morning are as follows. The church online service will be as usual, and we have online service at 8:30 a.m. and YouTube. The recorded sermon and the order of service will be available on YouTube after 11 a.m. Please encourage others, come together as a church, and virtually we can worship the Lord in this way. ನೀವೆಲ್ಲರೂ ಸಭೆಯ ವತಿಯಿಂದ ಸಭೆಯ ಆರಾಧನೆ ಈ ಒಂದು ದೂರವಾಹಿಯಿಂದ 8:30 ಬೆಳಿಗ್ಗೆ ಝೂಮಿನ ಮುಖಾಂತರ ನಿಮ್ಮ ಮನೆಗಳಿಗೆ ನಾವು ತಲುಪಲಿದ್ದೇವೆ, ಮತ್ತು ಅದನ್ನು ರೆಕಾರ್ಡ್ ಮಾಡಿ ನಾವು ಯೂಟ್ಯೂಬ್ ಅಲ್ಲಿ 11 ಗಂಟೆಗೆ ನಿಮ್ಮ ಒಂದು ಅನುಕೂಲಕ್ಕಾಗಿ ನಾವು ಅದನ್ನು ಪ್ರತಿ ಭಾನುವಾರ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದನ್ನು ದಯಮಾಡಿ ನೀವು ವೀಕ್ಷಿಸಬೇಕೆಂಬುದಾಗಿಯೂ, ಮತ್ತು ಝೂಮ್ ಅಲ್ಲಿ ನೀವು ಬಂದು ಬೆಳಿಗ್ಗೆ 8:30 ಆರಾಧನೆಯಲ್ಲಿ ಸೇರಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಸಭೆಯ ಸದಸ್ಯರ ಹುಟ್ಟು ಹಬ್ಬ ಮತ್ತು ಮದುವೆ ದಿನಗಳಿಲ್ಲ. ಹುಟ್ಟು ಹಬ್ಬ ಈ ರೀತಿಯಾಗಿರುತ್ತದೆ. 29ನೇ ಆಗಸ್ಟ್, ಇವತ್ತು ಭಾನುವಾರ, ಐಡಾ ಸೋನ್ಸ್ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. 30ನೇ ಆಗಸ್ಟ್ ಅನಿತಾ ಕುಂದರ್, ರಿಚರ್ಡ್ ಸತ್ಯವ್ರತ,
2ನೇ ಸೆಪ್ಟೆಂಬರ್ ಗ್ರೇಸ್ ಡಿ ಪ್ರಭಾಕರ್, 4ನೇ ತಾರೀಕು ಸೆಪ್ಟೆಂಬರ್ ಭಾನುಮತಿ ಡ್ಯಾನಿಯಲ್ಸ್, ಡೇವಿಡ್ ಅಬ್ರಹಾಂ ಡ್ಯಾನಿಯಲ್, ಜಯಂತಿ ಕ್ರಿಸ್ಟಿನ್ ಜಾನ್, ಲೂಬನ್ ಮೈಬನ್, ನತಾಶಾ ಗ್ರೇಸ್ ನಾಯ್ಕ್, ಸುಗ್ನನ್ ಸಾಮ್ಸನ್. ಇವರನ್ನು ದೇವರು ಆಶೀರ್ವದಿಸಿ ಅವರಿಗೆ ಉತ್ತಮ ಆರೋಗ್ಯ ಭಾಗ್ಯ ಮತ್ತು ಹೊಸ ವರ್ಷದಲ್ಲಿ ಅವರ ಹುಟ್ಟು ಹಬ್ಬವು ದೇವರಿಗೆ ನಿಜವಾಗ್ಲೂ ಒಂದು ದೇಣಿಗೆ ಆಗುವಂತೆ ಅವರ ಜೀವಿತಗಳನ್ನು ಆಶೀರ್ವದಿಸಲಿ. The upcoming birthdays for this week, we wish 29th to 4th of September. May God bless these members and give them all the blessings. Their names are here, you can see, and we want to thank God for their life and their testimony in our church. ಕಾಣಿಕೆ ವಿವರ ಈ ರೀತಿಯಾಗಿರುತ್ತದೆ. ನಿಮ್ಮ ಒಂದು ದೇಣಿಗೆ ಮತ್ತು ಕಾಣಿಕೆಗಳು ಆನ್ಲೈನ್ ಮುಖಾಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ನೀವು ತಲುಪಿಸುವುದಾದ್ರೆ ಅದರ ಒಂದು ಅಕೌಂಟ್ ನಂಬರ್, IFSC ಕೋಡ್, ಬ್ರಾಂಚ್, ನೀವು ಯಾವುದೇ ಸ್ಥಳದಲ್ಲಿ ಯೂನಿಯನ್ ಬ್ಯಾಂಕಿಗೆ ಹೋಗಿ ನಿಮ್ಮ ಚೆಕ್ ಈ ಒಂದು ಅಕೌಂಟ್ ನಂಬರ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕೆಂಬುದಾಗಿ ಕೇಳಿದೆಯಾದ್ರೆ ಚಾರಿಟಬಲ್ ರಿಲಿಜಿಯಸ್ ಟ್ರಸ್ಟ್ MRC RMM KCC ಬರ್ದ್ರೆ ಸಾಕು. ಕ್ಲೇರ್ ರೋಡ್, ಮುಂಬೈ ಅದನ್ನು ಬರ್ದ್ರೆ ಆ ಒಂದು ಕಾಣಿಕೆ ನಮ್ಮ ಅಕೌಂಟ್ಗೆ ತಲುಪಲಾಗುತ್ತದೆ. ದೇವರು ನೀವು ಕೊಡುವಂತ ಎಲ್ಲಾ ದೇಣಿಗೆದಾರರನ್ನು ಮತ್ತು ಕಾಣಿಕೆ ಕೊಡುವಂತ ಎಲ್ಲಾ ನಂಬಿಗಸ್ತ ಸಭಿಕರನ್ನು ದೇವರು ಆಶೀರ್ವದಿಸಲಿ ಮತ್ತು ಅವರಿಗೆ ಈ ಒಂದು ಸೇವಾ ಮನೋಭಾವನೆಯಲ್ಲಿ ಮತ್ತು ಸಭೆಯ ಕಾರ್ಯಕಲಾಪಗಳಲ್ಲಿ ದೇವರು ಅವರನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಸ್ತೋತ್ರ. ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಆಫ್ ದ ಯೂನಿಯನ್ ಬ್ಯಾಂಕ್, ಯು ಕ್ಯಾನ್ ಡೆಪಾಸಿಟ್ your checks in any of the Union Bank branches anywhere in the city of Mumbai and even abroad, and that will come to us even online e-banking on Charitable Religious Trust of MRC RMM KCC. The account number and IFSC code and branch, if you write, it will come to our account. Those who have been generous in donors and offerings have been received. May God bless you. Your offering and your blessings have been with our church, and we want to praise and thank God for your life and commitment and the service that you are doing. ನಾವು ಸಭೆಯ ವತಿಯಿಂದ ಅನೇಕರಿಗೆ ಆಗಿ ಪ್ರಾರ್ಥಿಸುವವರಾಗಿದ್ದೇವೆ. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಅದನ್ನು ನಾವು ನಿಮ್ಗೆ ತಿಳಿಸಲು ಬಯಸ್ತೇವೆ. ಈ ಒಂದು ಸಭಾ ಸದಸ್ಯರಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಅನೇಕರ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳು ನಮಗೆ ಬಂದು ತಲುಪಿವೆ. Many have been asked to pray for, and we have been praying and we have asked God's grace, and especially Auntie Grace Mebu has been living in Bangalore. She is the old member of our church, and we want to pray that God would be with her, Auntie Grace Mebu, and also Leela Sutkatti, Auntie Alice Ammana, Sarojini Ammana, Hilda Kotean, and we also have Helen Sugnan and Iris Patil, and many have sent their prayer request, and we want to pray for them. And also Bernard and Larry Kundar, these brothers also have requested, as they are traveling by sea, they would receive God's favor and blessing. And Sharon and her daughter, and we also will pray continuously for other members and the committee members as they seek God's blessing. Let us look to God in prayer. ಪ್ರಾರ್ಥನೆ ಮಾಡಿಕೊಳ್ಳುವ. Eternal God of our lives, we thank you for our church members. We thank you, Lord, for all those who are celebrating their birthdays this week, and we commit them all into your loving care. Be with Auntie Aida and take care of her and bless her with your favor as she celebrates her birthday this morning. Lord, I also pray that from Monday to Saturday, all these names which have been read, you be with them, and thank you, Lord, for their life and their contribution to our church and their witness as Christian believers. We commit them all into your loving care. We also remember all our senior aunties, and we commit them into your loving care. Be with them, Lord, and take care of them in this old age and provide needed help and strength.
We also pray that you be with them in a very special way as they seek God's favor and blessing in their ailing bodies. Let your grace abound in their lives. Protect them from all harm and danger. Take care of them. And we also pray that you be with Bernard and Larry and Sharon as they travel. Let your travel mercies be upon them and take care of them, Lord, and provide needed journey mercies and all the health and strength, and take care whichever destination they are going. Be with them and bless them. We commit all of us into your loving care. Be with us, O Lord, as we seek your favor and blessing in worship, in thanksgiving, and in praises this morning. Be with Robert and his family, and we thank you for Annette's health. We thank you, Lord, for being with her and blessing her. Be with us as we continue to worship you. In Jesus' name we pray. Amen. ಈಗ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವ. Before praise and worship, the Bible readings are as follows. ಹಳೆ ಒಡಂಬಡಿಕೆಯಿಂದ ಯೆಶಾಯನ ಬರೆದಂತ ಗ್ರಂಥ ಅದರ 6ನೇ ಅಧ್ಯಾಯ 7ರಿಂದ 10 ವಚನಗಳು. Isaiah chapter 6 verse 7 to 10 and New Testament Matthew chapter 13 verse 30-31. ಯಾರಾದರೂ ದೇವರ ವಾಕ್ಯವನ್ನು ಓದಲು ಬಯಸುವವರಾದ್ರೆ ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. The Old Testament is taken from Isaiah chapter 6 where Isaiah sees God's glory. Verse 7 to 10. 7 to 10. ಕನ್ನಡದಲ್ಲಿ ಓದೋರು ಕನ್ನಡದಲ್ಲಿ ಓದ್ಬೋದು, ಅಥವಾ ಇಂಗ್ಲಿಷ್ ಅಲ್ಲಿ ಓದುವವರು ಇಂಗ್ಲಿಷ್ ಅಲ್ಲಿ ಓದ್ಬೋದು. The first reading for today is taken from the Old Testament, the book of Isaiah, chapter 6, verses 7 to 10. Isaiah, chapter 6, verses 7 to 10. And he touched my mouth with it and said, Behold, this has touched your lips. Your iniquity is taken away and your sin purged. Also I heard the voice of the Lord saying, Whom shall I send, and who will go for us? Then I said, Here am I, send me. And he said, Go and tell this people, keep on hearing, but do not understand. Keep on seeing, but do not perceive. Make the heart of this people dull, and their ears heavy, and shut their eyes, lest they see with their eyes, and hear with their ears, and understand with their heart, and return and be healed. May the Lord add his blessings to his word. Amen. Thank you, sister. Matthew chapter 13. ಮತ್ತಾಯನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 31-32. It's a shortest psalm, this thing, parable, and we can read Matthew chapter 13 verse 31-32. Matthew chapter 13 verse 31 and 32. Matthew chapter 13 31 and 32. The parable of the mustard seed. Another parable he put forth to them, saying, The kingdom of heaven is like a mustard seed, which a man took and sowed in his field, which indeed is the least of all the seeds, but when it is grown, it is greater than the herbs and becomes a tree, so that the birds of the air come and nest in its branches. May the Lord add his blessing to his word. Amen. Thank you. Thank you, Sister Lavina. And thank you, Sister Asha, for the reading of the word. Robert, if you are there, you can come in and take praise and worship or sing songs of praise unto the Lord. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿದಂತ ಸಿಸ್ಟರ್ ಲವಿನಾ ಮತ್ತು ಆಶಾ ಕರ್ಕಡ ಅವರನ್ನು ನಾನು ವಂದಿಸ್ತೇನೆ. ಈ ಒಂದು ದೇವರ ವಾಕ್ಯವು ನಮ್ಮ ಕೇಳುವುದರಲ್ಲಿ ಮತ್ತು ಧ್ಯಾನ ಮಾಡುವುದರಲ್ಲಿ ಆಶೀರ್ವಾದವಾಗಿರಲಿ. ರಾಬರ್ಟ್ ಅವರ ಕುಟುಂಬದವರು ನಮ್ಗೆ ಈಗ ದೇವರ ಆರಾಧನೆಯಲ್ಲಿ ನಡೆಸಿಕೊಡ್ತಾರೆ ಹಾಡುಗಳ ಮೂಲಕ. ಅದನ್ನು
ನಾವು ಒಟ್ಟಾಗಿ ಸೇರಿ ಹಾಡುವ. Morning, everyone. Good morning. Good morning. As we start our praise and worship, let us pray. Heavenly Father, be with us as we sing your praise and glorify your name. In the name of Jesus we pray. Amen. Am I heard? Yes, Voice yes. clear? Yeah, Robert, carry on. Thank you very much. I would like to thank you for accepting the last minute this thing, praise and worship, and may God bless. My voice is clear? Yes, yes. Oh. The second is the Hindi song.
Thank you very much, Robert and family. Especially, I thank William for playing the guitar. I would like to thank personally on behalf of the church for Robert and family for taking care of the praise and worship for this whole month. Actually, literally, they have come. I would like to thank, and I want to encourage others also. If you give me your name and your this thing, praise and worship team, and I would encourage youth, women, and other families. If you would like to participate, I'll encourage in the month of September. Please be available for the service and also for the praise and worship. ನಾವು ಈ ಸಮಯದಲ್ಲಿ ಕರ್ತನ ಹೆಸರಲ್ಲಿ ಮತ್ತು ಸಭೆಯ ವತಿಯಿಂದ ರಾಬರ್ಟ್ ಅವರ ಕುಟುಂಬವನ್ನು ಹೊಂದಿಸುವವರಾಗಿದ್ದೇವೆ. ಅವರು ಈ ತಿಂಗಳೆಲ್ಲ ಈ ಸಮಯವನ್ನು ಆರಾಧನೆಗಾಗಿ ಹಾಡುಗಳ ಮೂಲಕ ಸಮಯ ಕೊಟ್ಟದಕ್ಕಾಗಿ ಅವರ ಮನೆಯ ಮುಖಾಂತರ ನಮ್ಗೆ ದೂರವಾಹಿಯಲ್ಲಿ ತಲುಪಿದಂತ ಈ ರಾಗಗಳನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕೋಸ್ಕರ ನಾನು ಸಭೆಯ ವತಿಯಿಂದ ಅವರನ್ನು ಹೊಂದಿಸುವವನಾಗಿದ್ದೇನೆ. ಮತ್ತು ಪ್ಯಾರ್ ಕಾ ಸಾಗರ್ ಮತ್ತು ಕನ್ನಡ ನೀವು ಹಾಡಿದಂತ ಹಾಡಿಗಾಗಿ ನಿಮ್ಮನ್ನು ವಂದಿಸ್ತೇನೆ. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಈ ಒಂದು ಹಾಡನ್ನು ನಾವು ಹಾಡಿಕೊಳ್ಳುವ. ಇದನ್ನು ನಾವು 65ನೇ ಸಂಗೀತ. ಇಫ್ ಯು ಹ್ಯಾವ್ ಯುವರ್ ಇಂಗ್ಲಿಷ್ ಅಂಡ್ ಕನ್ನಡ hymn, it is 65, first and the second stanza. We will sing together. 65ನೇ ಹಾಡು. I heard the voice of Jesus say, "Come unto me and rest. Lay down, thou weary one, lay down the head upon my breast." ಈ ಒಂದು ಹಾಡು 65ನೇ ಸಂಗೀತ. ಈ ಒಂದು ಅದ್ಭುತವಾದಂತ ಹಾಡು. ಶ್ರೀಯೇಸು ಅಂದು ನನಗೆ ಬಾಬಾ ವಿಶ್ರಮಿಸು, ನನ್ನದೇ ಮೇಲೆ ಅವಂಗನೆ ಆಯಾಸ ತೀರಿಸು. ಆತನ ಮಗನಾಗಿ ನಾವು ಮಗಳಾಗಿ ಆತನಲ್ಲಿ ಆಶ್ರಯಿಸಿಕೊಳ್ಳಲು ದೇವರು ನಮ್ಗೆ ಸಹಾಯ ಮಾಡಲಿ.
ಈ ಒಂದು ಆ ಹಾಡಿನಲ್ಲಿ ಹೇಳಿದಂತೆ, ನೀ ಮಗನೇ ಬಂದು ಆಯಾಸ ತೀರಿಸಿಕೋ ಮತ್ತು ನೀನು ದಾಹ ತೀರಿಸುಕೋ ಮತ್ತು ನಿನ್ನ ಒಂದು ಯೇಸುವೆ ನಿನಗೆ ಜ್ಯೋತಿಯಾಗಿದ್ದಾನೆ. ಈ ಒಂದು ಹಾಡಿನಲ್ಲಿ ಇದ್ದಂತ ಸಾರಾಂಶ, ನಾವು ವಿಶೇಷವಾಗಿ ಕ್ರಿಸ್ತನ ಬಳಿಗೆ ಬರುವುದರಿಂದ, ಆತನ ಸಭೆಯಲ್ಲಿ ಜೀವಿಸುವುದರಿಂದ ಪಡೆದುಕೊಳ್ಳುವವರಾಗಿದ್ದೇವೆ. ಇವತ್ತನೇ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಒಂದು ಶೀರ್ಷಿಕೆ ಏನಂದ್ರೆ, ಈ ಲೋಕದಲ್ಲಿ ಏನೇ ಆಗ್ತಾ ಇರ್ಲಿ, ದೇವರ ಕೆಲಸ ಅದು ಮುಂದೆ ಹೋಗ್ತಾ ಇರ್ತದೆ, ಮುಂದೆ ಸಾಗ್ತಾ ಇರ್ತದೆ. No matter what happens, God's work will go on. This is the message for this morning. If you have your Bibles with me, turn to Matthew chapter 13, verse 31 and 32. He spoke to them another parable, and he says, the kingdom of heaven is like a grain of mustard seed that man took and sowed in his field, and it is the smallest of the seed, but when it is grown, it is the larger than all the garden plants or the herbs, and becomes a tree, and that the birds of the air come and make nest in these branches. How many of us know about the meaning of this parable? This parable is very small. Now ನೋಡ್ತೇವೆ ಇಲ್ಲಿ ಇದರ ಒಂದು ಸಾರಾಂಶ ಅಥವಾ ಈ ಒಂದು ದೇವರ ಮಗನಾದಂತ ಯೇಸು ಕ್ರಿಸ್ತನು ಈ ಒಂದು ಸಾಮ್ಯವನ್ನು ಹೇಳಿದಾಗ ಆತನು ಪರಲೋಕ ರಾಜ್ಯಕ್ಕೆ ಹೋಲಿಸಿದ್ದಾನೆ. ಇದು ಪರಲೋಕ ರಾಜ್ಯವು, he puts that the parable, the kingdom of heaven is like a grain of mustard seed. No one knows how the seed grows. No one knows how it changes to shoot, from the seed to the shoot, shoot to the stem, stem to the flowers, and flowers to fruit. If anyone knows, there are scientists, they are called botanists, and botanists know that how the plant, the seed, and the seed is transformed into fruit. Now ನೋಡ್ತೇವೆ ಈ ಒಂದು ಪರಲೋಕ ರಾಜ್ಯ ಸಾಸಿವೆ ಕಾಳಿನಷ್ಟಿದೆ. ಸಾಸಿವೆ ಕಾಳಿಗೆ ದೇವರು ಯಾಕೆ ಹೋಲಿಸಿರಬಹುದು? Why mustard seed in a small size has two qualifications. Number one, it has spontaneity and vitality. Even though it is a small, it has spontaneity and vitality. ಈ ಬೀಜ ಎಲ್ಲದಕ್ಕಿಂತ ಸಣ್ಣದಾದದ್ದು. ಇದನ್ನು ನಾವು ನೋಡಿದಾಗ ಅದರ ವ್ಯಾಲ್ಯೂ ನಮ್ಮ ಕೈಯಲ್ಲಿ ಹಿಡಿದಾಗ ಸಹ ಅದು ಒಂದು ಸ್ಮಾಲ್, ಒಂದು ಇದರ ಹಾಗೆ ಕಾಣುತ್ತದೆ, ಸಣ್ಣ ತತ್ತಿ ಹಾಗೆ ಕಾಣ್ಬೋದು, ಸಣ್ಣದು, ವೆರಿ ಸ್ಮಾಲ್. ಅದರಲ್ಲಿ ಏನು ಅಂತಂದ್ರೆ ಶಕ್ತಿ ಉಂಟು, ಅದರಲ್ಲಿ ಬೆಳೆಯುವಂತ ಸಾಮರ್ಥ್ಯ ಉಂಟು. ಇದನ್ನು ನಾವು ನಮ್ಮ ಒಂದು ಇದಕ್ಕೆ ಹೋಲಿಸಿಕೊಂಡಾಗ, it contains one of the most profound messages in the world. Very profound. Church, when it began, nobody thought it would grow like this. In 2021, we have seen the church has grown. People have come into the churches. Many have received Jesus Christ. And no one can predict how big something small like church has grown into such a worldwide church, worldwide. ನಾವು ನೋಡ್ತೇವೆ ಸಭೆ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಪ್ರಬಲವಾಗಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಇದು ಬಹಳಷ್ಟು ಜನರನ್ನು ಏನ್ ಮಾಡಿದೆ, ದೇವರ ಕಡೆಗೆ ತೆಗೆದುಕೊಂಡು ಬಂದಿದೆ, ದೇವರ ಒಂದು ಸಮಾಜವನ್ನಾಗಿ ಮಾಡಿದೆ. ದೇವರ ರಾಜ್ಯ ದೇವರಿಗೆ ಮಾತ್ರ ಒಂದು ಸಂಬಂಧಪಟ್ಟಂತಹದ್ದಾಗಿದೆ. The kingdom of God belongs to God of heaven. ನಾವು ಇದನ್ನು ತಿಳಿದುಕೊಳ್ಳಬೇಕು. The first thing, church is a universal church. Years ago, a young man who wanted to work in a church in the rapidly expanding city like Mumbai, and in talking to one of the old minister or the pastor,
he said, it's an awesome responsibility and it frightens me. There is so much to be done in the area and so many people need spiritual ministry in the vast city like Mumbai. I pray that I can be big enough for that ask. ಸೆಮಿನರಿಯಿಂದ ಹೊರಗೆ ಬಂದಂತ ಒಬ್ಬ ವ್ಯಕ್ತಿ ಆತನ ಸಭೆ ಸೇವೆಯನ್ನು ಮುಂಬೈ ಪಟ್ಟಣದಲ್ಲಿ ಮಾಡುವುದಕ್ಕೆ ಬಂದಾಗ ಇನ್ನೊಬ್ಬ ಸಭಾ ಪಾಲಕರಲ್ಲಿ ಕೇಳ್ತಾನೆ, ಇದು ಬಹಳ ದೊಡ್ಡದಾದಂತ ಕೆಲಸ, ಇದು ಕೆಲವು ಸಾರಿ ನನ್ನಲ್ಲಿ ಭಯ ಹುಟ್ಟಿಸ್ತದೆ, ಈ ಭಯದಿಂದ ನಾನು ಕೆಲವು ಸಾರಿ ಕೇಳಿಕೊಳ್ತೇನೆ, ದೇವರೇ ನಿನ್ನ ಸೇವೆ ಮಾಡುವುದಕ್ಕೆ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು. ಆ ಒಂದು ಸಭಾಪಾಲಕರು, ಹಿರಿಯ ಸಭಾಪಾಲಕರು ಆತನಿಗೆ ಲೂಕನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನವನ್ನು ಓದಿ ತಿಳಿಸ್ತಾರೆ. Please turn with me to Luke chapter 12 verses 32. What 32 says like this. ಲೂಕನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. 32ನೇ ವಚನ ಅಲ್ಲಿ ಬರ್ದಿದ್ದೇನಂದ್ರೆ, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿನಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆ ಸಂತೋಷವುಳ್ಳವನಾಗಿದ್ದಾನೆ. Fear not, little flock, for it is your father's good pleasure to give you the kingdom. And this verse remained with that young pastor. Fear not, little flock, for it is your father's good pleasure to give you the kingdom. The young minister there realized that God was far more interested in his work than human beings. This brought a sense of security and assurance that he has remained with the man throughout his life and the ministry. Now ನೋಡ್ತೇವೆ ಈ ಒಂದು ಸೇವಕರು, ಸಭಾ ಸೇವಕನ ಒಂದು ಜೀವಿತದಲ್ಲಿ ದೇವರ ಒಂದು ಆಶ್ವಾಸನೆ ಮತ್ತು ದೇವರ ಒಂದು ಸ್ಥಿರತೆ ಆತನ ಜೀವಿತದಲ್ಲಿ ಬಂದದ್ದೇನೆಂದ್ರೆ, ದೇವರು ತನ್ನ ಸೇವೆಯನ್ನು ಮಾಡುವವನಾಗಿದ್ದಾನೆ. See, many times we don't understand. God is interested. God was far more interested in his work. So he sent his son Jesus Christ. So he established 12 disciples. So he moved with that 12 into 120 to 5,000, 3,000 to 5,000. And then the word expansion took place as a church. Small beginning, don't neglect it. ಸಣ್ಣದಾಗಿ ದೇವರು ಮಾಡುವಂತ ಕೆಲಸ, ದೇವರ ಒಂದು ರಾಜ್ಯ ಆತನದಾಗಿದೆ. A church did not exist only in the New Testament. Even in the Old Testament, we see that the people were coming together. ಎಲ್ಲಿ ಜನರು ಸೇರಿ ಬರ್ತಾ ಇದ್ರು, ಅಲ್ಲಿ ದೇವರ ರಾಜ್ಯವಿತ್ತೆಂಬುದಾಗಿ ದೇವರು ನಮಗೆ ತಿಳಿಸುವಂತವನಾಗಿದ್ದಾನೆ. ನೀವು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ಹೊರಗೆ ಬಂದಾಗ ದೇವರು ಅವರನ್ನು ನಡೆಸಿದ್ದನ್ನು ನಾವು ನೋಡ್ತೇವೆ. That was the leading of God in the life of people of Israel. Keep watching. God is showing you in all the history of the Old Testament that he is the owner and he is the one who owns this ministry. He is the one who owns the ministry. Second, do not despise small beginning. ಸಣ್ಣದಾಗಿ ಶುರು ಮಾಡಿದ್ದನ್ನು ನೀವು ಯಾವತ್ತೂ ಸಹ ಬೇಸರಗೊಳ್ಳದೆ ಆ ಕೆಲಸದಲ್ಲಿ ನಿರತರಾಗಿರ್ರಿ. The small beginning, if anything, even began in miniature. It was the Christian movement. ಸಣ್ಣದಾಗಿ ಪ್ರಾರಂಭವಾದದ್ದು. Baby in the manger, a small story, a small baby who came into this world. That miniature in that Nazareth, Bethlehem, he started. He waited for 30 years. Roman ruler Herod issued the order to kill all the babies under 2 years. God did not neglect it. God protected Jesus and he took him to Egypt. And a little boy in the carpenter's shop, little boy in that temple, little boy who went telling about God's goodness to the people who were the Pharisees and Sadducees. A little boy, don't neglect him.
Don't think that the small beginning that has happened. From that small beginning, God's kingdom based on love and righteousness has extended and become worldwide mission movement. Worldwide. You think about any country, even in Afghanistan, secret Christians are there. Many churches are there underground. And worldwide scope of mustard seed. Small beginning. ಸಣ್ಣದಾಗಿ ಶುರುವಾದಂಥದ್ದು. ಅನೇಕರು ಅದನ್ನು ನಾಶ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದರು. ಹೆರೋದ್ ರಾಜನು ಯೋಚನೆ ಮಾಡಿದ, ಎಲ್ಲಾ ಮಕ್ಕಳ 2 ವರ್ಷದ ಕೆಳಗಿರುವವರನ್ನು ಕೊಂದು ಹಾಕಿದ್ರೆ ಆ ರಾಜ್ಯ ಮುಗಿದು ಹೋಗ್ತದೆ. ಆದ್ರೆ ದೇವರು ಆ ಒಂದು ಪ್ರೀತಿಯಲ್ಲಿ, ಆ ಒಂದು ನೀತಿಯಲ್ಲಿ ಆ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಆ ಒಂದು ಸಾಸಿವೆ ಕಾಳಿನಷ್ಟಿದ್ದಂತ ಒಂದು ರಾಜ್ಯ ಬೆಳೆದು ದೊಡ್ಡದಾದದನ್ನು ನಾವು ನೋಡ್ತೇವೆ. ನೆನೆಸಿರಿ, ಈ ಒಂದು ಈಸ್ಟ್ ಅಥವಾ ಹುಳಿ ಹಿಟ್ಟನ್ನು ನಾವು ನೋಡಿದಾಗ, ನಾವು ಬ್ರೆಡ್ ಮಾಡುವಾಗ ಹುಳಿ ಪೌಡರ್ ಅನ್ನು ಹಾಕಿದಾಗ, ಈಸ್ಟ್ ಎಂಬುದಾಗಿ ನಾವು ಹೇಳ್ತೇವೆ. ಅದನ್ನು ಹಾಕುವಾಗ ನಾವು ಇಷ್ಟು ಹಾಕುದಿಲ್ಲ. We just have to put according to the measure of the flour, little, and it spreads throughout the dough. ನಾವು ಆ ಒಂದು ಕಣಕದಲ್ಲಿ ಆ ಒಂದು ಹುಳಿ ಹಿಟ್ಟು ಹೋಗಿ ಪ್ರಸಾರವಾಗುವಂತೆ ದೇವರು ಈ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಸಣ್ಣದಾಗಿ ಇರುವಂತದ್ದನ್ನು ಯಾವತ್ತೂ ಸಹ ಮರೆತು ಹೋಗಬಾರದು. ಲೋಕಲ್ ಸಭೆ ಸಹ ಸಣ್ಣದಾಗಿತ್ತು, ಈಗ ಬೆಳೆದು ದೊಡ್ಡದಾಗಿದೆ, ಮತ್ತೆ ಸಣ್ಣದಾಗ್ತಾ ಉಂಟು. ಯೋಚನೆ ಮಾಡಿ, ನಾವು ದೇವರು ಕೊಟ್ಟಂತ ಈ ಒಂದು ಸಭೆಗಳಲ್ಲಿ ನೀವು ನೋಡಬಹುದು, ಇದು ಎಲ್ಲಾ ಒಂದು ಡಿನಾಮಿನೇಷನ್, ಎಲ್ಲಾ ಒಂದು ಸಭೆಗಳಲ್ಲಿ ಈ ಒಂದು ರೀತಿಯ ಜನರಿದ್ದಾರೆ. ಅವರು ನೆನೆಸ್ತಾರೆ ಏನಂದ್ರೆ, ಅವರು ಸಾಸಿವೆ ಕಾಳಿನಷ್ಟಿದ್ದು ಬೆಳೆದು ದೊಡ್ಡವರಾಗಿದ್ದಾರೆ. ನೀವು ಯಾವುದೇ ಸಭೆಯನ್ನು ನೋಡಿರಿ, ಸಭೆ ಬೆಳೆಯಬೇಕಾದ್ರೆ ಅದು ಪ್ರಾರಂಭದಲ್ಲಿ ಸಣ್ಣದಾಗಿಯೇ ಇರುತ್ತದೆ. ಅನೇಕರು ಸಭೆಗಳಲ್ಲಿ ಬಂದು ಸೇರ್ತಾರೆ, ಸಭೆಯ ಒಂದು ಸ್ಥಿತಿಯಲ್ಲಿ ಬಂದು ಸೇರ್ತಾರೆ. ಅಲ್ಲಿ ಸಹ ನಾವು ನೋಡ್ತೇವೆ, ಆ ಒಂದು ಸಭೆಗಳಲ್ಲಿ, ಆರ್ಗನೈಸೇಷನ್ಸ್ ಅಲ್ಲಿ, ಡಿನಾಮಿನೇಷನ್ಸ್ ಅಲ್ಲಿ ಜನರು ಬಂದು ಸೇರಲು ಕಾರಣವೇನೆಂದರೆ, ಅವರಿಗೆ ಸ್ವಂತವಾದಂತ ಒಂದು ಯೋಚನೆ ಇರುತ್ತದೆ, ನನಗೆ ಏನು ಸಿಕ್ಕುತ್ತದೆ. See, a kingdom of God, when it is established, many people from different movements, churches, organization, denomination, many people come for personal ambitious reason and have failed to live up to the standard of the founder, Jesus Christ. Today we have failed, and therefore do not despise the small beginning. Hold on to it. God will bless. And another lesson comes as we think of God's kingdom has expanded, is that we are attached here to God. ನಾವು ದೇವರ ಸಂಪರ್ಕದಲ್ಲಿದ್ರೆ ಮಾತ್ರ ಬೆಳೆಯಲು ಸಾಧ್ಯ. When you depend on people, when you depend upon people's idea, when you depend upon the groups of the people, ಅಲ್ಲಿ ಬೆಳೆಯಲು ಸಾಧ್ಯವಿಲ್ಲ. When you are attached to God, you can grow. ದೇವರಲ್ಲಿ ಇದ್ದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇರುವುದಾದ್ರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅಲ್ಲಿ ನಿಮಗೆ ಸಿಕ್ಕುತ್ತದೆ. Those who are attached themselves to Jesus will grow. And the mustard seed, when it goes into the ground, the connection with the ground and the water and the sprout that comes, what happens? It goes into the stem, and then it grows into a plant, and it gives shelter for many. ಅಲ್ಲಿ ಆಶೀರ್ವಾದವಾಗುತ್ತದೆ. Many times person who had a flat personality suddenly develops an individual with a great charisma when he comes to Jesus Christ. You look at those people around the world, people with personalities. If we have given up anything in order to become a Christian, God gives back for more than what we expect. ಎಲ್ಲದಕ್ಕಿಂತ ನೀನು ಎಲ್ಲವನ್ನು ಬಿಟ್ಟು, ಮನೆ ಆಗ್ಲಿ, ನಿನ್ನ ಒಂದು ತಂದೆ ತಾಯಿಗಳನ್ನಾಗ್ಲಿ ಎಲ್ಲವನ್ನು ಬಿಟ್ಟು ದೇವರು ಸೇವೆಗಾಗಿ ನೀನು ಬಂದಿದೆಯಾದ್ರೆ, ನೀನು ಒಬ್ಬನೇ ಬಂದಿದೆಯಾದ್ರೆ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. It becomes God's
responsibility to bless you. God takes care of us. God takes care of you and me, often much more than what we expect. Many times our personalities take on a new meaning when we receive Jesus Christ. ದೇವರ ಮಗನನ್ನು ನಾನು ಸ್ವೀಕರಿಸಿದಾಗ, ದೇವರ ಸೇವೆಗಾಗಿ ಮುಂದೆ ಬಂದಿರುವಾಗ ನನ್ನಲ್ಲಿರುವಂತ ಒಂದು ಮನೋಭಾವನೆ ಮತ್ತು ಮನುಷ್ಯತ್ವ ಏನಾಗ್ತದೆ, ಬದಲಾವಣೆ ಹೊಂದುತ್ತದೆ. We have great blessing in personal living because of the transformation that has come through Jesus Christ. The dynamic experience, the dynamic power of Jesus Christ transforms us. ಆ ಒಂದು ಬೀಜದಲ್ಲಿ ಇರುವಂತ ಸಾಮರ್ಥ್ಯ, ಆ ಒಂದು ಬೀಜದಲ್ಲಿ ಇರುವಂತ ಒಂದು ಕಣ ಏನಾಗ್ತದೆ, ಬೆಳೆದು ದೊಡ್ಡದಾಗುತ್ತದೆ. ಅದಕ್ಕೋಸ್ಕರ ನೀನು ಮತ್ತು ನಾನು ಬಂದಾಗ, ಯೇಸು ಕ್ರಿಸ್ತನ ಒಂದು ಜೀವಿತ ನಮ್ಮಲ್ಲಿರುವಾಗ, ನಾವೆಲ್ಲವನ್ನೂ ಆತನಿಗೆ ಕೊಟ್ಟಿದ್ದೀಯಾದ್ರೆ ಆತನು ನಮ್ಮನ್ನ ಏನ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. We are small when we come to Jesus Christ, but makes us greater, far greater than ever we could have imagined. He will bless us. And that is the second point. The final point, have you been to Jesus? ಮೂರನೇದಾಗಿ, ನೀನು ಯೇಸು ಕ್ರಿಸ್ತನ ಬಳಿಗೆ ಬಂದಿದೀಯಾ? Let's forget the worldwide application for now. ನಾವು ಎಲ್ಲ ದೇಶಗಳಲ್ಲಿ ಸಭೆ ಬೆಳೀತದೆ ಅಂತ ಯೋಚನೆ ಮಾಡ್ಬೇಡ್ರಿ. ನಾವು ಇಲ್ಲಿ ಈ ಸಭೆಗೆ ನಾವೇನ್ ಮಾಡಿದ್ದೇವೆ? What I have done for the local church. Let's come home, think about our own possibilities. We'll give our life to Jesus Christ. ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ನಮ್ಮ ಒಂದು ಸಭೆಯಲ್ಲಿ ನಾವು ಆತನಿಗೋಸ್ಕರ ನಾವು ಮಾಡಬೇಕಾದಂತ ಕೆಲಸವನ್ನು ಮಾಡಲು ಆತನಲ್ಲಿ ನಾವು ಕೇಳಿಕೊಂಡಾಗ ಆತನು ನಮ್ಗೆ ಆಶೀರ್ವಾದ ಮಾಡ್ತಾನೆ. If you have ever come to Jesus Christ and become a Christian, you have been saved but are not fully committed. Many of us, ನಾವು ರಕ್ಷಣೆ ಹೊಂದಿದ್ದೇವೆ, ಆದ್ರೆ ದೇವರ ಸೇವೆ ಮಾಡುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿಲ್ಲ. Your need is to face the matter of what life can do when you completely surrender it to Jesus Christ. ನೀನು ಯೇಸು ಕ್ರಿಸ್ತನಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಿದೆಯಾದ್ರೆ ದೇವರ ಆಶೀರ್ವಾದ ನಿನ್ನಲ್ಲಿ ಇರ್ತಾನೆ, ದೇವರ ಚಿತ್ತ ನಿನ್ನಲ್ಲಿ ನಡೀತದೆ. ಆ ಒಂದು God has a way of taking a mustard seed and making into a herb and even a plant. Mustard seed. Begin in a small way. Wherever you are, when you meet Jesus Christ in your life, life changes and it becomes a blessing. 3 ಅಥವಾ 4 ಕಾಲೇಜ್ ಸ್ಟೂಡೆಂಟ್ ನ ಹೆಸರು ನನ್ನ ನೆನಪಿಗೆ ಬರ್ತದೆ. ಯಾಗ D.L. ಮೂಡಿ ಅವರು ಅಮೆರಿಕದಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿರುವಾಗ, ಈ ಒಂದು ವಿದ್ಯಾರ್ಥಿಗಳು ತಮ್ಮ ಕಾಲೇಜ್ ಜೀವನದಲ್ಲಿರುವಾಗ ಅವರು ಮಜಾ ಮಾಡಬೇಕೆಂಬುದಾಗಿ ಆ ಒಂದು ಸಭೆಗೆ ಹೋಗಿರುವಾಗ D.L. ಮೂಡಿ ಅವರು, ಕ್ರಿಸ್ತನು ನಿನ್ನನ್ನು ಪರಿವರ್ತಿಸ್ತಾನೆ, ಕ್ರಿಸ್ತನ ಸಾಮರ್ಥ್ಯಕ್ಕೆ ಒಳಪಡಿಸಿದೆಯಾದ್ರೆ ನೀನು ದೇವರ ಕೈಯಲ್ಲಿ ಒಂದು ಏನಾಗ್ತಿ, ಪಾತ್ರೆಯಾಗ್ತಿ ಎಂಬುದಾಗಿ ಆತನು ತಿಳಿಸಿದಾಗ, ಈ 4 ಜನರು ಹೆನ್ರಿ ಡ್ರೂಮಾಂಡ್, ಜಾರ್ಜ್ ಆಡಮ್ ಸ್ಮಿತ್, ಜಾನ್ ವಾಟ್ಸನ್ ಮತ್ತು ಡೊನಾಲ್ಡ್ ಮ್ಯಾಕ್ಲೇನ್ ಎನ್ನುವಂಥವರು ದೊಡ್ಡ ದೊಡ್ಡ ಸೇವೆಗಳನ್ನು ಬಿಟ್ಟು ದೇವರ ಸೇವಕರಾದರೆಂಬುದಾಗಿ ನಾವು ನೋಡ್ತೇವೆ. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಟೀಚರ್ ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಬರ್ತಾರೆ. ಅದೇ ರೀತಿ ವಿಲಿಯಂ ಕ್ಯಾರಿ ಮತ್ತು ವಿಲಿಯಂ ವಾರ್ಡ್, ವಿಲಿಯಂ ಮಾರ್ಷ್ಮನ್ ಅವರು ಕಲ್ಕತ್ತಾಕ್ಕೆ ಬಂದು ಸೆರಂಪುರ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಿ ಅಲ್ಲಿ ಬೈಬಲ್ ಅನ್ನು 18-19 ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಜನರಲ್ಲಿ ಹಂಚಿಕೊಟ್ಟಾಗ ಅವರ ಜೀವಿತ ಏನಾಯ್ತು, ಪರಿವರ್ತನೆ ಆಯ್ತು. When you have come to Jesus Christ, you will transform yourself and you surrender everything to Jesus Christ. Like these were, Henry Drummond became a writer and a preacher. George Adam Smith became a scholar and a teacher. He left his job. John Watson, he became a literary world scholar. He left his writing this thing and went as a missionary. Donald McLean became a medical missionary. He did his MBBS and he went into mission field as a doctor. And the small beginning. And today we see the
growth of the church because of these people. ವಿಲಿಯಂ ಕೇರಿಯಿಂದ ಆಗಲಿ ಅಥವಾ DL ಮೂಡಿ ಅವರ ಪ್ರಚಾರದಿಂದ ಆಗಲಿ ಆದಂತದ್ದು ಎಷ್ಟು ಅದ್ಭುತವಾದದ್ದು. ಆತನ ಏನ್ ಮಾಡ್ತಾನೆ, ಕೊನೆಯದಾಗಿ ಹೇಳಬೇಕಾದ್ರೆ, ಯೇಸು ಕ್ರಿಸ್ತನ ಬಳಿಗೆ ನೀನು ಬಂದಿದ್ದೀಯಾದ್ರೆ, the parable of a double application of Christianity never be stumped out. ಮೊದಲನೇದಾಗಿ ಕ್ರೈಸ್ತತ್ವ ಈ ಲೋಕದಿಂದ ಅಳಿಸಿ ಹೋಗಲು ಸಾಧ್ಯವೇ ಇಲ್ಲ. That is the first truth. Jesus was not teaching that human efforts will win the world. ಆತನ ಈ ರೀತಿ ತಿಳಿಸಲಿಲ್ಲ, ಜನರ ಸೇವೆ ಮಾಡುವುದರಿಂದ ನನ್ನ ರಾಜ್ಯವು ಬೆಳೀತದೆ. ಇಲ್ಲ, ಆತನು ನಾನು ರಾಜ್ಯದ ಬಗ್ಗೆ ಯೋಚನೆ ಮಾಡುವುದರಿಂದ ಆತನ ರಾಜ್ಯ ಬೆಳೀತದೆ. We are just his instruments, vessels, earthen vessels filled with God's glory in it. If that is there in that vessel, God's grace, God's blessing, God's favor, God's forgiveness, God's leading, if it is there in that vessel, God will bless that vessel. God will bless that vessel. He was not saying that the kingdom of world will become the kingdom of God. He only said sin will always be there. I have overcome the sin. Come and follow me. And we must remember, however, Jesus has said this, that righteousness will also be with us. Sin will also be with us. But we must give up our sinful nature and surrender our lives to him. And we should begin in a small way, wherever we have been placed. In our office, in our neighborhood, in our college, in our school, in our staff, in all that, God should bless us. ದೇವರು ನಾನಿರುವಂತ ಸ್ಥಳದಲ್ಲಿ, ನಾನು ಮಾಡುವಂತ ಸೇವೆಯಲ್ಲಿ, ನಾನು ಕೊಡುವಂತದ್ರಲ್ಲಿ ಆಶೀರ್ವಾದವಿರುತ್ತದೆ. There are more agencies today than ever before. There are more missionaries than ever before. There are more churches than ever before. In the history, you look at the internet, there are so many preachers preaching the word of God. ದೇವರ ರಾಜ್ಯವನ್ನು ತಿಳಿಸುವುದಕ್ಕಾಗಿ ಇಡೀ ವಿಶ್ವದಲ್ಲಿ ದೇವರ ಸುವಾರ್ತೆ, ದೇವರ ಸಾಕ್ಷಿ ಬಹಳ ಜನರಲ್ಲಿ ಪ್ರಚಾರಗೊಳ್ಳುತ್ತಾ ಉಂಟು. ಇವತ್ತು ದೇವರ ರಾಜ್ಯ ಬೆಳೀತದೆ. Are you part of that kingdom? Are you an obstruction to the kingdom? ಆ ಒಂದು ರಾಜ್ಯದ ಬೆಳವಣಿಗೆಯಲ್ಲಿ ನೀನು ಪಾತ್ರದಾರನೋ ಅಥವಾ ಅದನ್ನು ಅಳಿಸಿ ಬಿಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದೀಯ? When you surrender to Jesus Christ, Jesus did not suggest that I will make you a millionaire, I will give you a famous personality, I will give you the gift of singing. He only chose to give us the promise of ever abiding presence of the Holy Spirit. He said, I will speak through your life. I will bless you. People will persecute you. People will take you from different places, drag you to the court, put you in the prison, persecute you, but I will be with you. Nanu ninnondigiruttene. He never promised millionaires' life. He never promised a successful life. He never promised a famous personalities. He only said, I will be with you. Nanu nimmondigiruttene. Is God the Father, God the Son, God the Holy Spirit is with us. Then the vitality and the growth is there. ಯಾವಾಗ ದೇವರ ಆತ್ಮನು, ದೇವರ ಬಲ, ದೇವರ ಶಕ್ತಿ ನಮ್ಮಲ್ಲಿ ಉಂಟು, ಅಲ್ಲಿ ದೇವರ ರಾಜ್ಯ ಬೆಳೀತದೆ. He will give you new life. He will give you a new personality. He will give you new motivation, new reason to live, and he will come and help you in your ministry. Only you have to believe, repent for our sins. ನಾವು ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪ ಪಟ್ಟು ಆತನಲ್ಲಿ ನಂಬಿಕೆ ಇಡುವುದಾದರೆ ಆತನ ರಕ್ಷಣಾ ಮಾರ್ಗವು ನಮ್ಮ ಜೀವಿತದ ಆಧಾರವಾಗುತ್ತದೆ. ರಾಬರ್ಟ್ ಹೇಳಿದಾಗೆ, ಇದುವೇ ಪ್ರಸನ್ನ ವೇಳೆಯು, ಇದುವೇ ರಕ್ಷಣೆ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾರ್ಗ, ಪಾಪದಲ್ಲಿ ಯಾಕೆ ಹೋಗ್ತಿ?
ನೀನು ಪಾಪದಿಂದ ನಡೀತೀಯ, ಕೃಪಾ ಕಾಲದಲ್ಲಿ ಕರ್ತನ ಬಳಿಗೆ ಬಂದಿದೆಯಾದ್ರೆ ಆಶೀರ್ವಾದವಾಗುತ್ತದೆ. Why are you walking in sin? Why are you going after sin? You come, repent yourself, turn to me and see the salvation comes to you. Whatever happens, God's will go on through your life, in your church. If you begin in a small way, God uses humble people. God uses people who say, Lord, I'm not worthy. Paul said that. Paul, being a scholar, he said, Lord, who are you? What I must do? I will show you. Let God lead us. Devaru nammannu nadisali. Are we still outside the kingdom? Are we obstructing the kingdom? Are we doing our best without Jesus Christ? Are we doing our best without Jesus Christ? ನಾನು ಕೊನೆಯದಾಗಿ ಹೇಳಲು ಬಯಸ್ತೇನೆ, ದೇವರು ಕೊಟ್ಟಂತ ಈ ಜೀವಿತದಲ್ಲಿ ದೇವರ ಸೇವೆ ಮಾಡಬೇಕಾದರೆ ನಿನ್ನ ಜೀವಿತವನ್ನು ನೀನು ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಇದುವೇ ಪ್ರಸನ್ನ ವೇಳೆ, ಇದೇ ರಕ್ಷಣಾ ದಿನ. Have you been to Jesus with your sinful life and said, Lord, use me? ಆದರೆ ನೀನು ದೇವರ ರಾಜ್ಯದಲ್ಲಿ ಇದೀಯಾ, ದೇವರ ರಾಜ್ಯದ ಹೊರಗಿದ್ದೀಯಾ, ಹೊರಗಿದ್ದು ದೇವರ ಸೇವೆ ಅದ್ಭುತವಾಗಿ ಮಾಡ್ತಾ ಇದ್ದೀಯಾ? Outside Jesus Christ, you can do wonderful ministry also. Surrender your will unto God's will, and you will be a mustard seed. You'll be a mustard seed. You will be a yeast. You will be the light. You will be the salt. ಯೇಸು ಕ್ರಿಸ್ತನಿಗೆ ನೀನು ಮತ್ತು ನಾನು ಒಪ್ಪಿಸಿ ಕೊಟ್ಟಿದೆಯಾದ್ರೆ, ನಾನು ಆ ಒಂದು ಸಾಸಿವೆ ಕಾಳಿನಂತೆ, ಆ ಒಂದು ಹುಳಿ ಹಿಟ್ಟಿನ ಹಾಗೆ ನಾವು ಆತನ ಒಂದು ಸೇವೆಯಲ್ಲಿ ಜನರ ಜೀವಿತಗಳನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. ಅಲ್ಲಿ ದೇವರ ಬಲ, ಆ ದೇವರ ಶಕ್ತಿ ಕಂಡು ಬರುತ್ತದೆ. And when you surrender your life and my life unto Jesus's hand, we become in a small way, Lord, I come before thee, send me. Isaiah chapter 6, and I'll read and I close for this. Isaiah's commission from the Lord. I heard the voice, Lord saying, whom shall I send? Who will go for us? Then I said, here am I, send me. And God said, go and say to the people. ಇಲ್ಲಿ ಬರೀತದೆ ಏನಂದ್ರೆ 8ನೇ ವಚನ, ಆಗ ಯಾವನನ್ನು ಕಳಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬುದು ಕರ್ತನ ನುಡಿಯನ್ನು ಕೇಳಿದೆ. ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂದನು. Have you heard this voice in your life? Whom shall I send? Who will go? Missionaries, workers, many have gone. Many have gone as a student missionary. Many have gone as doctors missionary, engineers missionary, people with the professional help. They have gone and reached out to the students, to the colleges, to the churches, and many have gone and worked for Jesus Christ. Devaru namannu ಆಶೀರ್ವದಿಸಲಿ. And this is the word of the Lord. The word of the Lord is very clear. Like a mustard seed, a grain of mustard seed, the least of all seeds, but when it is grown, it is the greatest among the herbs. ದೇವರ ರಾಜ್ಯವು ಸಾಸಿವೆ ಕಾಳಿನಷ್ಟು ಇದ್ದು ಅದು ಬೆಳೆಯಬೇಕಾಗಿದೆ. Unless it falls into the ground, dies, it will not bear much fruit. ಬೀಜ ಭೂಮಿಯಲ್ಲಿ ಬಿದ್ದು ಸತ್ತು ಅದು ಬೆಳೆಯದೆ ಹೋದರೆ ದೇವರ ರಾಜ್ಯ ಅದರಲ್ಲಿ ಇರುವುದಿಲ್ಲ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ದೇವರಿಗೆ ನಾವು ಒಪ್ಪಿಸಿ ಕೊಡುವಂತೆ ಆ ಒಂದು ಅದ್ಭುತ ರಾಗ ಅಮೇಜಿಂಗ್ ಗ್ರೇಸ್ 64ನೇ ಸಂಗೀತ ಅಮೇಜಿಂಗ್ ಗ್ರೇಸ್ ಎಂಬುದಾಗಿ ಆಡಿದಂತ ಆ ಒಂದು ರಾಗ ವಿಶ್ವದಲ್ಲಿ ಎಲ್ಲಾ ಕಡೆ ಆ ಒಂದು ಕೃಪಾ ಭರಿತನಾದಂತ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇದ್ದಿದೆಯಾದ್ರೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಆ ಒಂದು ಕೃಪಾ ವರದಾನ ನಮಗೆ ಸಿಕ್ಕಲಿ. ಅಮೇಜಿಂಗ್ ಗ್ರೇಸ್,
How sweet the sound that saved a wretch, a sinner, or a wretch like me. 65ನೇ ಹಾಡು. ಎಷ್ಟು ಅದ್ಭುತವಾದ ಒಂದು ರಾಗ. ಆ ಒಂದು ಪಾಪಿಯು ಕರ್ತನ ಕಡೆಗೆ ತಿರುಗಿಕೊಂಡಾಗ ಆ ಕೃಪೆ, ಆಶ್ಚರ್ಯ, ಎಷ್ಟಿಂಪು ಸ್ವರ, ಈ ನೀಚ ಪಾಪಿ ನನ್ನನ್ನು ನೋಡಿ ರಕ್ಷಿಸಿತು. ಅಮೇಜಿಂಗ್ ಗ್ರೇಟ್, how sweet the song that saved a wretch like me. I was once lost, but now I am found. And I am being led. He says, ನಾನು ನಿನ್ನನ್ನು ಗಂಡಾಂತರದಿಂದ ತಪ್ಪಿಸಿ ಕಷ್ಟ ನೀಗಿಸಿ ಮುಂದೆ ನನ್ನನ್ನು ನಡೆಸಿ ಸ್ವರ್ಗ ಸೇರಿಸುವನು. See, beginning of that small way, like mustard seed, like a yeast, and that pearl, that precious treasure which begins in a small way, it brings harvest into the kingdom of God. You and me pray that the
harvest is plentiful, but the laborers are few. Pray to the Father of the harvest, the Lord of the harvest, to send. And I'm telling you, you and me are the harvesters. May God help us to understand this. Let us pray. Closing prayer and the benediction. Lord, our Father, we thank you for reminding us this morning how precious, how vital, how powerful that small mustard seed that will die into the ground and that shoots up and brings much fruit. Lord, enable us in our lives to realize this fact. Unless we die, we will not bear much fruit. We should die for our sinful nature. We should die for this world. We should die for all our personal ambition, ambitious life, and all that is causing hindrance to the kingdom of God. We come before thee, asking you to bless our small beginning and help us to be a blessing. Thank you for Naomi and her help. Bless her abundantly. Thank you for all those who are helping us in a small way. Robert and family, those who have read the scripture, those who have participated. Lord, bless their lives. Use them wherever they are as a mighty instrument of the Lord, and let them bring harvest into your kingdom. Bless our church, bless our worship and service. Give you all our lives and our ministry and our church into your loving hands. Use us, Lord, as living seed of the Lord in this world, to support, to care, to love, to bring shade to the suffering, and to those who are thirsty, to give them the drink. Use us as your children. In Jesus' name we pray. Amen. May the grace of our Lord Jesus Christ, the love of God the Father Almighty, the communion and the blessing of the Holy Spirit rest and abide in us both now and forevermore. Amen. Thank you. Thank you for joining us this Sunday. God bless all of you who have. Thank you. Thank you. Thank you, Aya. Thank you. Thank you.